ಸಿನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ವಿನೋದ್ ರಾಜ್ ಡ್ಯಾನ್ಸ್ ರಾಜ ಡ್ಯಾನ್ಸ್ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿದ ಪ್ರತಿಭಾನ್ವಿತ ನಟ. ಡ್ಯಾನ್ಸ್ ರಾಜ ಡ್ಯಾನ್ಸ್ ಚಿತ್ರದ ನಿರ್ದೇಶಕ ಮತ್ತು ನಿರ್ಮಾಪಕರಾದ ದ್ವಾರಕೀಶ್ ರವರು ವಿನೋದ್ ಹೆಸರಿನ ಜೊತೆಗೆ ರಾಜ್ ಹೆಸರನ್ನು ಸೇರಿಸಿ ವಿನೋದ್ ರಾಜರನ್ನು ಲಾಂಚ್ ಮಾಡಿದರು. ವಿನೋದ್ ರಾಜ್ ಹೆಸರನ್ನು ಕೇಳುತ್ತಿದ್ದಂತೆ ಜನ ರಾಜ್ ಮತ್ತು ಲೀಲಾವತಿ ಲವ್ ಸ್ಟೋರಿಯನ್ನು ತಲೆಯಲ್ಲಿ ಇಟ್ಟುಕೊಂಡು ವಿನೋದ್ ರಾಜರನ್ನು ರಾಜ್ಕುಮಾರ್ ಮಗ ಎಂದೇ ತೀರ್ಮಾನಿಸಿದರು. ಇದರ ನಡುವೆ ಲೀಲಾವತಿಯಾಗಲಿ ವಿನೋದ್ ರಾಜ್ ಆಗಲಿ ವಿನೋದ್ ರಾಜ್ ತಂದೆ ಯಾರೆಂದು ಯಾರಿಗೂ ಸ್ಪಷ್ಟನೆ ನೀಡಲಿಲ್ಲ. ಕೆಲವೊಮ್ಮೆ ಎಲ್ಲರಿಗೂ ಗೊತ್ತಿದೆ ಎಂದು ಹೇಳುತ್ತಾ ಬಂದರು. ಡ್ಯಾನ್ಸ್ ರಾಜ ಡ್ಯಾನ್ಸ್ ಚಿತ್ರದ ಮೂಲಕ ಮೊದಲ ಚಿತ್ರದಲ್ಲೇ ಗೆದ್ದರು. ನಂತರ ಬಂದ ಚಿತ್ರಗಳು ಅಷ್ಟಾಗಿ ಅವರಿಗೆ ಕೈ ಹಿಡಿಯಲಿಲ್ಲ. ಹಲವು ಚಿತ್ರಗಳಲ್ಲಿ ಅಣ್ಣವರ ಚಿತ್ರಪಟಗಳನ್ನು ಬಳಸಿ ಅಣ್ಣವರೇ ವಿನೋದ್ ರಾಜರ ತಂದೆ ಎಂಬಂತೆ ಬಿಂಬಿಸಿರುವುದು ಕಾಣಬಹುದು. ಆದರೂ ಅವರಿಗೆ ಯಶಸ್ಸು ಸಿಗಲಿಲ್ಲ. ಇದರ ಜೊತೆಗೆ ತನಗೆ ಮದುವೆಯಾಗಿಲ್ಲ ಎಂದು ಹಲವಾರು ವರ್ಷಗಳಿಂದ ಹೇಳಿಕೊಂಡು ಬಂದಿದ್ದರು. ಆದರೆ ಲೀಲಾವತಿ ಅವರ ಮರಣದ ನಂತರ ವಿನೋದ್ ರಾಜರ ಹೆಂಡತಿ ಅನು ಮತ್ತು ಮಗ ಯುವರಾಜ್ ಕಾಣಿಸಿಕೊಂಡರು. ಇದರಿಂದ ಅನುಮಾನಗೊಂಡ ಕೆಲವು ಜನ ವಿನೋದ್ ರಾಜ್ ಅವರ ಇನ್ನಷ್ಟು ದಾಖಲೆಗಳನ್ನು ಪತ್ತೆಹಚ್ಚಲು ಪ್ರಾರಂಭಿಸಿದರು. ಆಗ ವಿನೋದ್ ರಾಜ್ ಅವರ ಆಸ್ತಿ ಪತ್ರಗಳಲ್ಲಿ ಅವರ ತಂದೆಯ ಹೆಸರಿನ ಜಾಗದಲ್ಲಿ ಹಿರಿಯ ರಂಗಭೂಮಿ ಕಲಾವಿದರಾದ ಮಹಾಲಿಂಗ ಭಾಗವತರ್ ಅವರ ಹೆಸರು ಸಿಕ್ಕಿತು. ಈಗ ವಿನೋದ್ ರಾಜ್ ರವರು ಮಹಾಲಿಂಗ ಭಾಗವತರನ್ನು ಬಿಟ್ಟು ಬೇರೆ ಯಾರನ್ನು ತನ್ನ ತಂದೆ ಎಂದು ಹೇಳಿದರೂ ಕಾನೂನು ಕ್ರಮಗಳನ್ನು ಎದುರಿಸಬೇಕಾಗುತ್ತದೆ. ಅದಕ್ಕಾಗಿ ವಿನೋದ್ ರಾಜ್ ರವರು ತನ್ನ ತಂದೆಯ ಹೆಸರನ್ನು ಹೇಳಲಾಗದ ಪರಿಸ್ಥಿತಿಗೆ ಬಂದಿದ್ದಾರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.